ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಈ ಸಂದೇಶ ಬ್ರಹ್ಮ ಮಾಜಿಯವರು ಅಹಮದಾಬಾದ್ ಆಶ್ರಮದಲ್ಲಿ ನಡೆದ ಮಹಾಶಿವರಾತ್ರಿಯ ಕಾರ್ಯಕ್ರಮದಂದು ನೀಡಿದ ಸಂದೇಶ. ಪರಂ ಶಾಂತಿ. ಎಲ್ಲ ದಿವ್ಯ ಆತ್ಮರು, ಪ್ರಕಾಶಿತ ಆತ್ಮರು ಮತ್ತು ಜಾಗೃತ ಆತ್ಮರು ಯಾರ್ಯಾರು ಇಲ್ಲಿ ಬಂದಿದ್ದೀರೋ ಹಾಗೂ ಗಾಢ ನಿದ್ರೆಯಲ್ಲಿ ಮಲಗಿದಂತಹ ಎಲ್ಲ ಬೇಹದ್ನ ಆತ್ಮರನ್ನು ಬೇಹದ್ನ ದಾದಾಜಿಯವರು ಎಚ್ಚರಿಸಿದ್ದಾರೆ. ಇಂತಹ ಎಲ್ಲ ಆತ್ಮರಿಗೂ ಬ್ರಹ್ಮಮಾಜಿ ಮಾಡುವ ನಮಸ್ಕಾರಗಳು. ಬ್ರಹ್ಮಮಾಜಿಯವರು ಒಂದು ಗೀತೆಯನ್ನು ನೆನಪಿಸಿಕೊಂಡು ಅದರಲ್ಲಿ ಬರುವಂತಹ ಸಾಲುಗಳನ್ನು ಹೇಳುತ್ತಿದ್ದಾರೆ. ಉಠ್ ಜಾಗ್ ಮುಸಾಫಿರ್, ಸಬ್ ಮುಸಾಫಿರ್ ಹೈ, ಕೌನ್ ಹೈ, हम सब मुसाफिर है. यह मुसाफिर खाना है, यहाँ किसी को रहने की इजाजत नहीं है. उठ जाग मुसाफिर, भोर भई अब रैन कहाँ जो सोवत है. जो सोवत है वो खोवत है और जो जागत है वो पावत है. ಈ ಹಾಡಿನ ಅರ್ಥ ಉಠ್ ಜಾಗ್ ಮುಸಾಫಿರ್ ಅಂದರೆ ಯಾತ್ರಿಕ ನೀನಿಲ್ಲಿ ಎದ್ದೇಳು, ಇಲ್ಲಿ ನೀನು ಇರಲು ಸಾಧ್ಯವಿಲ್ಲ, ನೀನು ಇಲ್ಲಿಂದ ಮುಂದೆ ಸಾಗಬೇಕಾಗಿದೆ. ಬೆಳಗಾಗಿದೆ, ಎದ್ದೇಳು, ಮಲಗದಿರು. ಜೋ ಸೋವತ್ ಹೇ ವು ಖೋವತ್ ಹೇ, ಯಾರು ಮಲಗಿರುತ್ತಾರೋ ಅವರು ಕಳೆದುಕೊಳ್ಳುತ್ತಾರೆ. ಯಾರು ಎದ್ದಿರುತ್ತಾರೋ ಅಂದರೆ ಜಾಗೃತರಾಗಿದ್ದಾರೋ ಅವರಿಗೆ ಪ್ರಾಪ್ತಿಯಾಗಲಿದೆ ಎಂದು ಈ ಹಾಡಿನ ಅರ್ಥ. ನೀವೆಲ್ಲರೂ ಜಾಗೃತ ಆತ್ಮರು, ಅದಕ್ಕಾಗಿ ಎಲ್ಲರೂ ಎದ್ದಿದ್ದೀರಿ, ಎಲ್ಲರೂ ಜಾಗೃತರಾಗಿದ್ದೀರಿ. ಸಮಯ ಬರುವಕ್ಕಿಂತ ಮುಂಚೆ ಎಲ್ಲರೂ ಎದ್ದಿದ್ದೀರಿ. ದಾದಾಜಿ ಯಾರು ಎಂಬುದು ನಿಮಗೆ ಅರ್ಥವಾಗಿದೆ. ತಂದೆಯ ಪರಿಚಯವೇ ಜ್ಞಾನ, ಬೇಹದ್ನ ಜ್ಞಾನ. ಬೇಹದ್ನ ತಂದೆಯ 3 ರೂಪಗಳಿವೆ, ಸಾಕಾರಿ, ಆಕಾರಿ ಮತ್ತು ನಿರಾಕಾರಿ. ಅವರು ತನ್ನ ಈ ಎಲ್ಲಾ ರೂಪದಲ್ಲಿಯೂ ಕಾರ್ಯವನ್ನು ನಡೆಸುತ್ತಿದ್ದಾರೆ. ನೀವು ಬೇಹದ್ನ ದಾದಾಜಿಯವರನ್ನು ಏನೆಂದು ತಿಳಿದಿದ್ದೀರಿ? ಅವರು ದೇವರೋ ಅಥವಾ ತಂದೆಯೋ ಎಂದು ಅಲ್ಲಿ ನೆರೆದಿದ್ದ ಎಲ್ಲ ಬೇಹದ್ನ ಆತ್ಮರಿಗೆ ಬ್ರಹ್ಮಮಾಜಿಯವರು ಪ್ರಶ್ನಿಸುತ್ತಾರೆ. ಅದಕ್ಕೆ ಅವರು ಉತ್ತರವು ನೀಡುತ್ತಾರೆ. ಅವರು ದೇವರೇ. ಆ ದೇವರು ನಿಮ್ಮ ತಂದೆಯ ರೂಪದಲ್ಲಿ ನಿಮಗೆ ಜ್ಞಾನವನ್ನು ನೀಡುತ್ತಿದ್ದಾರೆ, ಪಾಠವನ್ನು ಕಲಿಸುತ್ತಿದ್ದಾರೆ. ನಮಗಾಗಿ ಅವರು ದೇವರು ಹೌದು ಮತ್ತು ತಂದೆಯೂ ಹೌದು. ಆ ಭಗವಂತನೇ ತಂದೆಯಾಗಿ ಬಂದಿದ್ದಾರೆ. ಈ ಬೇಹದ್ನ ಜ್ಞಾನವನ್ನು ಯಾವ ಪುಸ್ತಕದಲ್ಲೂ ಬರೆದಿಟ್ಟಿಲ್ಲ. ಅಂತಹ ಜ್ಞಾನವನ್ನು ಬಾಪೂಜಿಯವರು ನಮಗೆ ಹೇಳಿಕೊಟ್ಟಿದ್ದಾರೆ. ಇಂತಹ ಜ್ಞಾನವನ್ನು ಎಲ್ಲಾದರೂ ಕೇಳಿದ್ದೀರಾ? ಆದ್ದರಿಂದಲೇ ನಮ್ಮ ಬೇಹದ್ನ ತಂದೆಯನ್ನು ನಾವು ಭಗವಂತನೂ ಎಂದು ಹೇಳುತ್ತೇವೆ ಮತ್ತು ಅವರು ನಮ್ಮ ತಂದೆ ಅಂತಲೂ ಹೇಳುತ್ತೇವೆ. ಈಗ ಕೊನೆಗೆ ಉಳಿದಿರುವುದೊಂದೇ, ಪುರುಷಾರ್ಥ ಮಾಡುವುದು. ಪರಿವರ್ತನೆಗಾಗಿ ಪುರುಷಾರ್ಥ ಮಾಡುವುದೇ ಉಳಿದಿರುವುದು. ಇಲ್ಲಿ ನೆರೆದಿರುವಂತಹ ಎಲ್ಲ ಆತ್ಮರಲ್ಲಿಯೂ ಬೇಹದ್ನ ಪರಂ ಪ್ರಕಾಶವು ತುಂಬಿದೆ. ಎಲ್ಲರೂ ಜಾಗೃತಗೊಂಡ ಆತ್ಮರು. ಈ ಪರಂ ಪ್ರಕಾಶವು ನಿಮ್ಮಲ್ಲಿ ತುಂಬಿರುವುದು ತಂದೆಯ ಜ್ಞಾನದಿಂದ, ತಂದೆಯನ್ನು ನೆನಪಿಸಿಕೊಳ್ಳುವುದರಿಂದ. ನಾವೆಲ್ಲರೂ ಸಂತೋಷವಾಗಿರಬೇಕು, ಏಕೆಂದರೆ ಆ ಭಗವಂತನೇ ತಂದೆಯ ರೂಪದಲ್ಲಿ ಬಂದು ನಮಗೆ ಪಾಠವನ್ನು ಹೇಳಿಕೊಡುತ್ತಿದ್ದಾರೆ. ನಾವೆಲ್ಲ ಎಂತಹ ಭಾಗ್ಯಶಾಲಿ ಆತ್ಮರು. ಈ ವಿಶ್ವದಲ್ಲೇ ನಾವೇ ಭಾಗ್ಯಶಾಲಿ ಆತ್ಮರು. ಇದನ್ನು ನಾವು ಬೇರೆ ಯಾರಿಗಾದರೂ ಹೇಳಿದರೆ ಖಂಡಿತವಾಗಿಯೂ ಅವರಿಗೆ ಇದು ಅರ್ಥವಾಗುವುದೇ ಇಲ್ಲ. ತಂದೆಯನ್ನು ಅರಿತವರು ಮಾತ್ರ ಇದನ್ನು ನಂಬಲು ಸಾಧ್ಯ. ಇಲ್ಲಿ ಭಗವಂತ ಮತ್ತು ತಂದೆ ಯಾರು? ಅವರೇ ಆ ಬೇಹದ್ನ ದಾದಾಜಿಯವರು. ಬೇಹದ್ನ ಮಕ್ಕಳ ಡ್ಯೂಟಿ ವಾಯುಮಂಡಲವನ್ನು ಬದಲಾಯಿಸಬೇಕಾಗಿದೆ ಮತ್ತು
ಪರಂ ಶಾಂತಿಯ ಸಂಕಲ್ಪವನ್ನು ಎಲ್ಲೆಡೆ ಹರಡಬೇಕಾಗಿದೆ. ನಮ್ಮ ಈ ವಿಶ್ವದ ವಾಯುಮಂಡಲದಲ್ಲೆಲ್ಲ ಪರಂ ಶಾಂತಿಯ ಸಂಕಲ್ಪವನ್ನು ಹರಡಬೇಕಾಗಿದೆ. ಮಲ್ಟಿವರ್ಸ್ ಹೊರಗಿನ ವಾಯುಮಂಡಲದಲ್ಲೆಲ್ಲ ಪರಂ ಶಾಂತಿಯ ವೈಬ್ರೇಷನ್ ಅನ್ನು ತುಂಬಬೇಕಾಗಿದೆ. ಒಂದು ಮಲ್ಟಿವರ್ಸ್ ನಲ್ಲಿ ಅನಂತಾನಂತ ಬ್ರಹ್ಮಾಂಡವಿದೆ, ಅನಂತಾನಂತ ಯೂನಿವರ್ಸ್, ಗ್ಯಾಲಕ್ಸಿಗಳು, ಸೌರಮಂಡಲಗಳಿವೆ. ಈಗ ನಮ್ಮೆಲ್ಲರ ಡ್ಯೂಟಿ ಈ ವಿಶ್ವ ಪರಿವರ್ತನೆಯೇ ಆಗಿದೆ. ಇಲ್ಲಿ ನೆರೆದಿರುವಂತಹ ಎಲ್ಲ ಬೇಹದ್ನ ಆತ್ಮರು ಮನಸ್ಸು ಮಾಡಿದರೆ ಇಂದೇ ಪರಿವರ್ತನೆ ಮಾಡಬಹುದು. ಬಹಳ ಬೇಗ ಪರಿವರ್ತನೆ ಮಾಡಬಹುದಾಗಿದೆ. ಆದರೆ ಮಾಯೆಯು ಬಹಳ ಬಲವಾಗಿ ನಿಮ್ಮನ್ನು ಎಳೆಯುತ್ತಿದ್ದಾಳೆ. ಹಾಗೆ ತಂದೆಯೂ ನಿಮ್ಮನ್ನು ಬಲವಾಗಿ ಎಳೆಯುತ್ತಿದ್ದಾರೆ. ನಿಮಗೆಲ್ಲರಿಗೂ ಪರಿವರ್ತನೆ ಹೇಗೆ ಮಾಡಬಹುದು ಎನ್ನುವ ವಿಧಿಯನ್ನು ನಿಮಗೆ ಹೇಳಿಕೊಡಲಾಗಿದೆ. ತಂದೆಯನ್ನು ಸದಾ ನೆನಪಿಸಿಕೊಳ್ಳುವುದರಿಂದಲೇ ಪರಿವರ್ತನೆ ಆಗಲಿದೆ. ಬೇಹದ್ನ ಪರಂಧಾಮದಲ್ಲಿ ನಿಮ್ಮ ಬುದ್ಧಿಯಿಂದ ನೀವು ಅಲ್ಲಿ ಹೋಗಿ ಬೇಹದ್ನ ತಂದೆಯನ್ನು ನಿಮ್ಮ ಮುಂದೆ ಪ್ರತ್ಯಕ್ಷವಾಗಿ ಕಾಣಿರಿ. ಬೇಹದ್ನ ತಂದೆಯೊಡನೆ ಅತ್ಯುನ್ನತ ಸ್ಥಾನ, ಮೂಲ ಸ್ಥಾನವಾದ ಬೇಹದ್ನ ಪರಂಧಾಮದಲ್ಲಿ ತಂದೆಯೊಡನೆ, ತಂದೆಯ ಮುಂದೆ ಕುಳಿತುಕೊಳ್ಳಿ. ಅಲ್ಲಿರುವುದು ಪರಂ ಪ್ರಕಾಶದ ವಾಯುಮಂಡಲ. ಅಂತಹ ಒಂದು ಪವರ್ಫುಲ್ ವಾಯುಮಂಡಲದಲ್ಲಿ ಕುಳಿತುಕೊಂಡು ದಾದಾಜಿ ಅವರಿಂದ, ಅವರ ಹಣೆಯ ಮಧ್ಯದಿಂದ ಬರುವಂತಹ ಪರಂ ಪ್ರಕಾಶವನ್ನು ನಿಮ್ಮ ಹಣೆಯ ಮಧ್ಯ, ಅಂದರೆ ನಿಮ್ಮ ಆತ್ಮದಲ್ಲಿ ಇಳಿಸಿಕೊಂಡಾಗ ಆ ಪವರ್ ಅನ್ನು ಪಡೆದು ನೀವು ಮಾಡುವಂತಹ ಸಂಕಲ್ಪವನ್ನು, ಅಂದರೆ ಪರಂ ಶಾಂತಿಯ ಸಂಕಲ್ಪವನ್ನು ಮಾಡಿದಾಗ ಆ ಪರಂ ಶಾಂತಿಯ ಸಂಕಲ್ಪಗಳು ಮಲ್ಟಿಪ್ಲೈ ಆಗಿ ಒಂದು ಸಂಕಲ್ಪ ಕೋಟಿಗಟ್ಟಲೆ ಪರಂ ಶಾಂತಿಯ, ಮಹಾಶಾಂತಿಯ ಸಂಕಲ್ಪವಾಗಿ ಎಲ್ಲೆಡೆ ಹರಡಲು ಆರಂಭಿಸುತ್ತದೆ. ಆ ಸಂಕಲ್ಪಗಳು ಇಲ್ಲಿ ಈ ಭೂಮಿಯವರೆಗೂ ತಲುಪುತ್ತದೆ, ಆ ಮಲ್ಟಿವರ್ಸ್ ವರೆಗೂ ತಲುಪುತ್ತದೆ ಮತ್ತು ಅಲ್ಲಿ ಎಲ್ಲ ಕಡೆ ಪರಿವರ್ತನೆಯ ಕಾರ್ಯವು ಆರಂಭವಾಗುತ್ತದೆ. ಆ ಪರಂ ಶಾಂತಿಯ ವೈಬ್ರೇಷನ್ ಇಲ್ಲಿ ಈ ಭೂಮಿಯ ಮೇಲೆ ಹರಡಿದಾಗ ಇಲ್ಲಿರುವಂತಹ ನೆಗೆಟಿವ್ ಆತ್ಮರು ಎಷ್ಟೇ ಕೆಟ್ಟ ಕೆಲಸಗಳನ್ನು ಮಾಡಬೇಕೆಂದರೂ ಅದು ಅವರಿಂದ ಸಾಧ್ಯವಾಗುವುದಿಲ್ಲ. ನೆಗೆಟಿವಿಟಿ ಸಂಪೂರ್ಣವಾಗಿ ಮುಗಿದು ಹೋಗುತ್ತದೆ, ಅಳಿದು ಹೋಗುತ್ತದೆ. ಈಗ ನಡೆಯುತ್ತಿರುವ ಸಮಯ, ಈ ಸಮಯದಲ್ಲಿ ನೀವು ನಿಮ್ಮ ಭಾಗ್ಯವನ್ನು ಪಡೆಯಬಹುದು. ನೀವು ಭಾಗ್ಯಶಾಲಿಯಾಗಬಹುದು, ಬೇಹದ್ನ ಭಾಗ್ಯವಂತರಾಗಬಹುದು. ಬರೀ ಒಂದು ಪರಂ ಶಾಂತಿಯ ಸಂಕಲ್ಪದಿಂದಲೇ ಇಷ್ಟೆಲ್ಲ ಮಾಡಬಹುದು. ಎಲ್ಲವೂ ಪರಿವರ್ತನೆಗೊಳ್ಳಲಿದೆ. ನಿಮ್ಮ ಶರೀರ, ಯಾವ ಶರೀರದ ಮೇಲೆ ನಿಮಗೆ ಇಷ್ಟೊಂದು ಮೋಹವಿದೆಯೋ, ಈ ದೇಹದ ಸಂಬಂಧಿಗಳೊಂದಿಗೆ ಇರುವ ಮೋಹವು, ಇದೆಲ್ಲವೂ ಮುಗಿದು ಹೋಗುತ್ತದೆ. ಇದೆಲ್ಲವೂ ಪರಿವರ್ತನೆಗೊಳ್ಳುತ್ತದೆ. ನಿಮಗೆ ಯಾವುದರ ಮೇಲೂ ಮೋಹವಿರುವುದಿಲ್ಲ. ವಾಣಿಗಳಲ್ಲಿ ಹೇಳಲಾಗಿದೆ, ದೇಹ और देह के संबंध सारे झूठे संबंध है. ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿದ್ದಾರೆ, देह और देह के संबंधों को छोड़ आत्म स्वरूपन और मुझ परमात्मा को याद कर, तेरे सारे विकर्म विनाश हो जाएंगे. ಅಂದರೆ ಈ ದೇಹ ಮತ್ತು ದೇಹದ ಸಂಬಂಧಿಗಳನ್ನು, ಇವೆಲ್ಲವನ್ನು, ಈ ಎಲ್ಲ ಮೋಹವನ್ನು ಬಿಟ್ಟುಬಿಡು. ನೀನು ಒಬ್ಬ ಒಂದೇ ಆತ್ಮ ಪರಮಾತ್ಮ, ನನ್ನನ್ನು ನೀನು ನೆನಪಿಸಿಕೊ. ನಿನ್ನ ಎಲ್ಲ ವಿಕರ್ಮಗಳು ವಿನಾಶವಾಗುತ್ತವೆ. ನಿಮ್ಮ ವಿಕರ್ಮಗಳನ್ನು ನಾಶ ಮಾಡಬೇಕಾದರೆ ಇದು ಒಂದೇ ದಾರಿ. ದೇಹ ಮತ್ತು ದೇಹದ ಸಂಬಂಧಿಗಳನ್ನು ಮರೆಯಬೇಕಾಗಿದೆ. ನಿಮ್ಮ ಎಲ್ಲ ಹಳೆಯ ಕರ್ಮಗಳನ್ನು ತೀರಿಸಬೇಕಾಗಿದೆ. ಮತ್ತೆ ಯಾವುದೇ ಹೊಸ ಕರ್ಮಗಳನ್ನು ಕಟ್ಟಿಕೊಳ್ಳಬಾರದು. ಬ್ರಹ್ಮಮಾಜಿಯವರು ಹೇಳುತ್ತಿದ್ದಾರೆ, ಲಂಬಿ ಮಂಜಿಲ್ ಹೇ ವಕ್ತ್ ಕಮ್ ಹೇ. ಅಂದ್ರೆ ನಿಮ್ಮ
ಗಮ್ಯ ಸ್ಥಾನ ತುಂಬಾ ದೂರ ಇದೆ ಮತ್ತು ಸಮಯ ಬಹಳ ಕಡಿಮೆ ಇದೆ. ಅಂದರೆ ನೀವು ಹೋಗಬೇಕಾದ ಸ್ಥಾನ, ಮುಟ್ಟಬೇಕಾದ ಗುರಿ ಬಹಳ ದೂರವಿದೆ. ಆದರೆ ನಿಮ್ಮ ಹತ್ತಿರ ಬಹಳ ಕಡಿಮೆ ಸಮಯವಿದೆ. ಧೈರ್ಯವಿಡಬೇಕು. ಧೈರ್ಯವನ್ನು ಇಟ್ಟುಕೊಳ್ಳಿ. ತಂದೆಯ ಸಹಾಯ ಹಸ್ತ ನಿಮಗೆ ಸಿಕ್ಕೇ ಸಿಗುತ್ತದೆ. ಹಿಮ್ಮತೆ ಬಚ್ಚೆ ಮದದೆ ಬಾಪ್. ಬೇಹದ್ನ ತಂದೆ ಏನು ಬೇಕಾದರೂ ಮಾಡಬಹುದು, ಆದರೆ ಮಕ್ಕಳಿಗೂ ಪುರುಷಾರ್ಥ ಮಾಡಬೇಕಾಗಿದೆ. ಮಕ್ಕಳು ಪುರುಷಾರ್ಥ ಮಾಡಲಿಲ್ಲ ಅಂದರೆ ಹೇಗಾಗುತ್ತದೆ? ಯಾರು ಮಾಡುವರೋ ಅವರೇ ಪಡೆಯುವರು. ಈ ಪರಂ ಶಾಂತಿಯ ಮಹಾಮಂತ್ರವು ಯಾವಾಗಲೂ ನಿಮ್ಮೊಳಗೆ ನಡೆಯುತ್ತಲೇ ಇರಬೇಕು. ಹೇಗೆ ಈ ಭಕ್ತಿ ಮಾರ್ಗದಲ್ಲಿರುವವರು ಅಜಪ ಜಾಪ್ ಮಾಡುತ್ತಿರುತ್ತಾರೋ ಹಾಗೆ ನೀವು ಈ ಪರಂ ಶಾಂತಿಯ ಅಜಪ ಜಾಪವನ್ನು ಮಾಡುತ್ತಲೇ ಇರಬೇಕು. ಈಗ ಸ್ವಲ್ಪ ಕಾಲ ಎಲ್ಲರೂ ಧ್ಯಾನ ಮಾಡಿರಿ. ಈ ಸೈಲೆನ್ಸ್ ನ ಶಕ್ತಿ ಸೈನ್ಸ್ ಅನ್ನು ಮೀರಿರುವಂತಹದ್ದು. ಈಗ ಈ ಸೈಲೆನ್ಸ್ ನ ಶಕ್ತಿ ಮುಂದೆ ಸೈನ್ಸ್ ನ ಶಕ್ತಿಯು ಮುಂದೊಂದು ದಿನ ಇದು ಸತ್ಯವಾಗಲಿದೆ. ಬೇಹದ್ನ ಜ್ಞಾನ ಒಂದೇ ಸತ್ಯ. ಬೇಹದ್ನ ಜ್ಞಾನ ಒಂದೇ ಸತ್ಯ, ನಿತ್ಯ. ಬೇಹದ್ನ ತಂದೆಯೊಬ್ಬನೇ. ತಂದೆಯೊಬ್ಬನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಬೇಹದ್ನ ಮಕ್ಕಳಿಗೆ, ಬೇಹದ್ನ ಆತ್ಮರಿಗೆ ಬೇಹದ್ನ ಜಗತ್ತಿನಿಂದ ಬೇರೆ ಆತ್ಮರು ಬಂದು ಹೆಲ್ಪ್ ಲೈನ್ ನೀಡಲಿದ್ದಾರೆ. ಈಗ ಒಳ್ಳೆಯ ಸಮಯ ಬರಲಿದೆ. ಎಲ್ಲರೂ ನಿಶ್ಚಯ ಬುದ್ಧಿಯಿಂದಿರಿ, ದೃಢವಾಗಿರಿ. ನಿಮ್ಮ ನಂಬಿಕೆ ವಿಶ್ವಾಸವನ್ನು ಗಟ್ಟಿ ಮಾಡಿಕೊಳ್ಳಿ. ಪರಿವರ್ತನೆ ಆಗಬಹುದೋ ಇಲ್ಲವೋ ಎಂಬುವ ಶಂಕೆಯನ್ನು ಎಂದೂ ನಿಮ್ಮಲ್ಲಿ ತಂದುಕೊಳ್ಳಬೇಡಿ. ತಂದೆ ಈ ಭೂಮಿಯ ಮೇಲಿದ್ದಾರೆ, ನಿಮ್ಮ ಮುಂದೆಯೇ ಕುಳಿತುಕೊಂಡಿದ್ದಾರೆ. ನೀವು ಇಂತಹ ವಿಚಾರಗಳನ್ನು ತಂದುಕೊಳ್ಳಲೇಬೇಡಿ. ತಂದೆ ಬಂದಿರುವುದೇ ಎಲ್ಲ ಬೇಹದ್ನ ಆತ್ಮರನ್ನು ಕರೆದುಕೊಂಡು ಹೋಗಲು. ನಿಮ್ಮನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ. ನೋಡಿ, ಕೆಲವರಿಗೆ ದೆವ್ವಗಳು ಬಂದು ಕರೆದುಕೊಂಡು ಹೋಗುತ್ತವೆ, ಕೆಲವರಿಗೆ ಯಮರಾಜ ಬಂದು ಕರೆದುಕೊಂಡು ಹೋಗುತ್ತಾನೆ. ಆದರೆ ನಿಮ್ಮನ್ನು ಸ್ವತಃ ಆ ಬೇಹದ್ನ ತಂದೆಯೇ ಕರೆದುಕೊಂಡು ಹೋಗಲು ಬಂದಿದ್ದಾರೆ. ಈ ಜನ್ಮ ಮರಣದ ಚಕ್ರದಿಂದ ಬಿಡಿಸಿಕೊಂಡು ಹೋಗಲು ಬಂದಿದ್ದಾರೆ. ಇಲ್ಲಿರುವ ಈ ಭೂಮಿ ಮೇಲಿರುವ ಬೇರೆ ಎಲ್ಲ ಆತ್ಮರು ನಿದ್ರೆಯಲ್ಲಿದ್ದಾರೆ. ಅವರಿಗೆ ಬೇಹದ್ನ ತಂದೆಯ ಸುಳಿವೇ ಇಲ್ಲ. ಆ ವಿಷಯವೇ ಅವರಿಗೆ ತಿಳಿದಿಲ್ಲ. ಆದರೆ ನೀವೆಲ್ಲರೂ ಎಂತಹ ಭಾಗ್ಯಶಾಲಿ ಮಕ್ಕಳು! ಎಂತಹ ಖುಷಿ ಆನಂದದಲ್ಲಿ ಇಂದು ಮಹಾಶಿವರಾತ್ರಿಯನ್ನು ಆಚರಿಸುತ್ತಿದ್ದೀರಿ. ಈ ಶಿವನಿಗೂ ಪೀಳಿಗೆಗಳಿರುತ್ತವೆ. ಅಂದರೆ ಶಿವ, ಮಹಾಶಿವ, ಪರಂ ಮಹಾಶಿವ, ಪರಂ ಮಹಾಶಿವ. ಹೀಗೆ ಇದು ಮುಂದೆ ಸಾಗುತ್ತಲೇ ಇರುತ್ತದೆ. ಅನಂತ ಶಿವರಿದ್ದಾರೆ. ಆದಿ ಅಂತ್ಯವೇ ಇಲ್ಲ, ಮಧ್ಯವೂ ಇಲ್ಲ. ಇದೆಲ್ಲದರ ಒಂದು ಕೊನೆ ಇದೆ. ಆ ಕೊನೆಯೇ ನಮ್ಮ ಬೇಹದ್ನ ಬಾಪೂಜಿ, ಬೇಹದ್ನ ದಾದಾಜಿ. ಬಾಪೂಜಿಯವರೇ ಎಲ್ಲವೂ, ಅವರಲ್ಲಿಯೇ ಎಲ್ಲವೂ ಸಮಾಹಿತವಾಗಿದೆ. ಇಂತಹ ಪರಮಪಿತನ ಗುಣಗಾನ ಮಾಡುವುದಕ್ಕೆ ನಮ್ಮ ಬಳಿ ಶಬ್ದಗಳೇ ಇಲ್ಲ. ಬಾಪೂಜಿಯವರು ನಮಗೆ ನೀಡಿರುವ ಜ್ಞಾನ ಬರೀ ಒಂದು ಹನಿಯಷ್ಟು, ಆ ಹನಿಯ ಒಂದು ಸಣ್ಣ ಭಾಗದಷ್ಟು. ಆ ಹನಿಯ ಒಂದು ಸಣ್ಣ ಭಾಗವು ನಿಮಗೆ ತಿಳಿದರೂ ಅಷ್ಟೇ ಸಾಕು. ನೀವು ಬೇಹದ್ನ ಭಾಗ್ಯಶಾಲಿ ಆತ್ಮರಾಗುವಿರಿ. ಎಲ್ಲರೂ ಸುಖವಾಗಿರಿ, ಸಂತೋಷದಿಂದಿರಿ. ಪರಂ ಶಾಂತಿ. ಬಾಪೂಜಿಯವರು ಗುರು ಮಂತ್ರವನ್ನು ನೀಡಿದ್ದಾರೆ. ಈ ವಿಶ್ವವನ್ನು ಬದಲಾಯಿಸುವಂತಹ, ತನ್ನನ್ನು ತಾನು ಬದಲಾಯಿಸುವಂತಹ, ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯನ್ನು ಮಾಡುವಂತಹ, ನಮ್ಮ ಮನಸ್ಸು, ಬುದ್ಧಿ, ಸಂಸ್ಕಾರಗಳನ್ನು ಬದಲಾಯಿಸುವಂತಹ ಗುರುಮಂತ್ರ. ಅದು ನಮ್ಮ ವಿಚಾರಗಳನ್ನು ಬದಲಾಯಿಸುವಂತಹ ಶಕ್ತಿ ಹೊಂದಿದೆ. ಅದು ಪ್ರತಿಯೊಂದನ್ನು ಬದಲಾಯಿಸುವಂತಹ ಶಕ್ತಿಯನ್ನು ಹೊಂದಿದೆ. ಅದೇ ಈ ಪರಂ ಶಾಂತಿ. ಪರಂ ಶಾಂತಿಯೇ ಗುರುಮಂತ್ರ. ಪರಂ ಶಾಂತಿ ಮಂತ್ರದ ಶಕ್ತಿ ಮಹಾನ್ ಶಕ್ತಿಯಾಗಿದೆ.
ಈ ಪರಂ ಶಾಂತಿಯ ಮಂತ್ರವನ್ನು, ಅದರ ಶಕ್ತಿಯನ್ನು ತಿಳಿದಂತಹ ಎಲ್ಲ ಬೇಹದ್ನ ಆತ್ಮರು, ವಿಶ್ವ ಕಲ್ಯಾಣಕಾರಿ ಆತ್ಮರು, ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ಸಹಯೋಗಿಯಾಗಿರುವಂತಹ ಮಕ್ಕಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಆದಷ್ಟು ಎಲ್ಲರೂ ಜ್ಞಾನವನ್ನು ಕೇಳುತ್ತೀರಿ, ಜ್ಞಾನವನ್ನು ಅರ್ಥೈಸಿಕೊಳ್ಳಿ. ಈಗ ಸಮಯ ಸಮಾಪ್ತಿಯ ಸಮಾರೋಹ ಮಾಡುವಂತಹ ಸಮಯ ಬಂದಿದೆ. ನಿಮ್ಮನ್ನು ನೀವು ಬಾಪೂಜಿಯ ಸ್ವರೂಪದಲ್ಲಿ ಕಾಣಿ. ನಿಮ್ಮಲ್ಲೇ ಬಾಪೂಜಿ ಇರುವರು, ಆ ಬಾಪೂಜಿಯಲ್ಲೇ ನಾನಿರುವೆ ಎನ್ನುವ ಅನುಭೂತಿ ಆಗುತ್ತಿರಬೇಕು. ನಾನೇ ಆ ಬೇಹದ್ನ ತಂದೆ, ಅವರು ನನ್ನ ಜೊತೆಯೇ ಇದ್ದಾರೆ. ಎಲ್ಲ ಬೇಹದ್ನ ಆತ್ಮರೊಂದಿಗೆ ಬಾಪೂಜಿಯವರ ಒಂದೊಂದು ರೂಪವಿದೆ. ಯಾರ್ಯಾರು ಬಾಪೂಜಿಯವರನ್ನು ನೆನಪಿಸಿಕೊಳ್ಳುತ್ತಾರೋ ಅವರೆಲ್ಲರ ಜೊತೆ ಬಾಪೂಜಿಯ ಒಂದು ರೂಪ ಇದ್ದೇ ಇರುತ್ತದೆ. ಹಾಗೆ ನೀರುಮ ಅವರ ಅನೇಕ ರೂಪಗಳು ಇವೆ. ನೀರುಮ ಅನೇಕ ರೂಪಗಳನ್ನು ತೆಗೆದು ಕಾರ್ಯವನ್ನು ಮಾಡುತ್ತಿದ್ದಾರೆ. ಎಲ್ಲರೂ ಆತ್ಮ ಸ್ವರೂಪದ ಅನುಭೂತಿಯನ್ನು ಮಾಡಬೇಕಾಗಿದೆ. ಆತ್ಮ ನಮ್ಮ ಬರಿಗಣ್ಣಿಗೂ ಕಾಣದು. ಅದು ಒಂದು ಸಣ್ಣ ಚುಕ್ಕೆ. ಆ ಚುಕ್ಕೆಯ ಒಂದು 100ನೇ ಭಾಗವಾಗಿದೆ. ಅಂದರೆ ಅಷ್ಟು ಒಂದು ಸಣ್ಣ ಚುಕ್ಕೆ ಆಗಿದೆ. ಆದರೂ ಆ ಆತ್ಮದಲ್ಲಿ ಎಷ್ಟು ಶಕ್ತಿ ಇದೆ, ಆ ಪವರ್ಫುಲ್ ಶಕ್ತಿ ಆ ಆತ್ಮಕ್ಕಿದೆ. ಅದರಲ್ಲೂ ಆ ಬೇಹದ್ನ ಆತ್ಮರ ಶಕ್ತಿ ಅಂತೂ ಹೇಳಲಿಕ್ಕೂ ಸಾಧ್ಯವಿಲ್ಲ. ಅಷ್ಟು ಶಕ್ತಿ ಅವರಲ್ಲಿದೆ. ಬೇಹದ್ನ ಆತ್ಮರ ಓರ ಅನೇಕ ಮೀಟರ್ಗಳಷ್ಟು ಹರಡಿರುತ್ತದೆ. ಮುಂದೆ ಬೇಹದ್ನ ದಾದಾಜಿಯವರು ಯಾರಿಗೂ ಭೇಟಿಯಾಗುವಂತಹ ಸಂಭಾವನೆಗಳಂತೂ ಇಲ್ಲ. ಏಕೆಂದರೆ ಅವರಿಗೀಗ ಬಹಳಷ್ಟು ಕೆಲಸವಿದೆ. ಈಗ ಎಲ್ಲ ಕೆಲಸ ಕಾರ್ಯಗಳನ್ನು ಅನಂತ್ ಮತ್ತು ಸಾಕ್ಷಿ ಬಹನ್ ಇವರೇ ಎಲ್ಲವನ್ನು ನೋಡಿಕೊಳ್ಳುತ್ತಿದ್ದಾರೆ. ಮತ್ತು ಅವರಿಗೆ ಬೇರೆ ಎಲ್ಲ ಬೇಹದ್ನ ಮಕ್ಕಳು ಸಹಾಯ ಮಾಡುತ್ತಿದ್ದಾರೆ. ಎಲ್ಲ ಸೇವಾಧಾರಿ ಆತ್ಮರು ಸಹಾಯ ಮಾಡುತ್ತಿದ್ದಾರೆ. ಸಾಕ್ಷಿ ದಿನ ಬೆಳಿಗ್ಗೆ 5:30ಯಿಂದ 6:30ವರೆಗೆ ಮೋಟಿವೇಶನ್ ಅಂಡ್ ಮೆಡಿಟೇಷನ್ ಚಾನೆಲ್ನಲ್ಲಿ ಧ್ಯಾನವನ್ನು ಮಾಡಿಸುತ್ತಿದ್ದಾರೆ. ಅವರಿಗೆ ಮಲಗಲು ಸಮಯ ಸಿಗುವುದಿಲ್ಲ. ಅವರು 12 ಗಂಟೆ ರಾತ್ರಿ ಮಲಗಿಕೊಂಡರೆ ಮತ್ತೆ 4:00ವರೆಗೆ ಎದ್ದು ಧ್ಯಾನ ಮಾಡಿಸಲು ತಯಾರಾಗುತ್ತಾರೆ. ನೀವೇ ಯೋಚಿಸಿ ನೋಡಿ. ಎಲ್ಲರಿಗೂ ಆರಾಮಾಗಿರಬೇಕು ಅನ್ನುವ ಆಸೆ ಇದ್ದೇ ಇರುತ್ತದೆ. ಆದರೆ ಇವರು ಬೇಹದ್ನ ಸಾಕ್ಷಿ ಬೆಹನ್ ಮತ್ತು ಅನಂತ್ ಭಾಯ್ ಇವರು ತಮ್ಮ ಬಗ್ಗೆ ಕಿಂಚಿತ್ತು ಯೋಚನೆ ಮಾಡದೆ ತಮ್ಮ ಗುರಿಯನ್ನು ಮುಟ್ಟುವವರೆಗೆ ಸೇವೆಯನ್ನು ಮಾಡುತ್ತಿದ್ದಾರೆ. ಎಂತಹ ತ್ಯಾಗಿ ತಪಸ್ವಿ ಆತ್ಮರು ಇವರು. ಇವರನ್ನು ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅವರ ತ್ಯಾಗ ತಪಸ್ಸಿಂದ ಈಗ ನಮ್ಮ ಚಾನೆಲ್ನಲ್ಲಿ 50 ಲಕ್ಷ ಜನ ಸೇರಿದ್ದಾರೆ, ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇದು ನಿಮಗೆಲ್ಲರಿಗೂ ಗೊತ್ತಿರುವ ವಿಷಯ. ಇದು ನಿಮ್ಮ ಪ್ರೀತಿ, ನಿಮ್ಮ ಸಹಯೋಗದಿಂದಲೇ ಸಾಧ್ಯವಾಗಿದೆ. ಎಲ್ಲರೂ ಧೈರ್ಯದಿಂದಿರಿ, ಆತ್ಮವಿಶ್ವಾಸದಿಂದಿರಿ ಮತ್ತು ತಮ್ಮ ಆತ್ಮ ಸ್ವರೂಪದ ಅನುಭೂತಿಯಲ್ಲಿರಿ. ದೃಢವಾಗಿರಿ, ನಿಶ್ಚಯ ಬುದ್ಧಿಯಾಗಿರಿ. ಬಹಳ ಬೇಗ ಇದರ ರಿಸಲ್ಟ್ ಮುಂದೆ ನಿಮಗೆ ಕಾಣಿಸಲಿದೆ. ಪರಂ ಶಾಂತಿ. ಎಲ್ಲರೂ ಸುಖವಾಗಿರಿ. बेहद के बेहद की परम 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 महाशांति है, महाशांति है, महाशांति है. बेहद की अविनाशी परम शांति.